ಕುಂದಾಪುರ ಕಾರ್ಯಕರ್ತ ಪತ್ರಿಕಾ ಸಂಘದ ಎಲ್ಲ ಸದಸ್ಯರು ಕೂಡ MIT ಕುಂದಾಪುರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪತ್ರಿಕಾ ಪ್ರಕಟಣೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೂಲ ಉದ್ದೇಶ ಏನಂತಂದರೆ MBA ಡಿಪಾರ್ಟ್ಮೆಂಟ್ ಪಬ್ಲಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MBA ಡಿಪಾರ್ಟ್ಮೆಂಟ್ ಯುವ ಹೇಳುವಂಥ ಒಂದು ಸ್ಪರ್ಧೆಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ವಿಜೃಂಭಣೆಯಿಂದ ನಡೆಯುತ್ತಿದೆ. ಅಂದರೆ ಇದಕ್ಕೆ ಬಹಳಷ್ಟು ಜನ ಎಲ್ಲ ಡಿಗ್ರಿ ಕಾಲೇಜಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಟೇಟ್ ಲೆವೆಲ್ ಒಂದು ಉತ್ಸವ ಇದು. ಇದರಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಸಾಂಸ್ಕೃತಿಕ ಎರಡನ್ನು ಸೇರಿಸಿ ಮಕ್ಕಳ ಒಂದು ಏನು ಟ್ಯಾಲೆಂಟ್ ಇದೆ ಅದನ್ನು ಅಳಿಲಿಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಭಾಳ ವರ್ಷಗಳಿಂದ ನಮ್ಮ ಚೇರ್ಮನ್ ಆದಂತಹ ಶ್ರೀ ಸಿದ್ಧಾರ್ಥ JCP ಅವರ ಒಂದು ಅವರ ನಮ್ಮ ಪ್ರೋತ್ಸಾಹದೊಂದಿಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇಂದು ನಮ್ಮೊಂದಿಗೆ ನಮ್ಮ MBA ಡಿಪಾರ್ಟ್ಮೆಂಟಿನ HOD ಆದಂತಹ ಡಾಕ್ಟರ್ ಸುಚಿತ್ರ ಅವರಿದ್ದಾರೆ, ಹಾಗೂ ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟ್ನ ಹೆಡ್ ಆದಂತಹ ಕಿರಣ್ ಕುಮಾರ್ ಇದ್ದಾರೆ, ಹಾಗೂ ನಮ್ಮ MBA ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿದ್ದಾರೆ. ನಮಗೆ ಶಾಂಭವಿ ಅವರು ನಮ್ಮಲ್ಲಿದ್ದಾರೆ. ನಮಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮಂತ್ರಿಗಳಾದಂತಹ ಶ್ರೀ ಮಂಕಾಳು ವೈದ್ಯ ಅವರು, ಸನ್ಮಾನ್ಯ ಮಂಕಾಳು ವೈದ್ಯ ಅವರು ಬರ್ತಾ ಇದ್ದಾರೆ. ಅವರು ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿದ್ದಾರೆ ಕೂಡ, ಹಾಗೂ 18 ತಾರೀಕಿಗೆ 9:30ಗೆ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅನಂತರ ಇದೇ ಒಂದು ಕಾರ್ಯಕ್ರಮಕ್ಕೆ ಪ್ರಖ್ಯಾತ ಕಲಾವಿದರಾದ ಶ್ರೀ ಪ್ರಕಾಶ್ ತುಮಿನಾಡು ಇವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೂಡುಬೆಟ್ಟ IMD ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂಥ ಶ್ರೀ ಸಿದ್ಧಾರ್ಥ JCP ಅವರು ವಹಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿಕ್ಕೆ ನಾವು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಉಳಿದ ವಿವರಗಳನ್ನು ಹೇಳಲಿಕ್ಕೆ ನಾನು ಡಾಕ್ಟರ್ ಚಿತ್ರ ಕೇಳ್ಕೊತಾ ಇದ್ದೇನೆ. ಮ್ಯಾನೇಜ್ಮೆಂಟ್ ಆ್ಯಂಡ್ ಕಲ್ಚರಲ್ ಫೆಸ್ಟ್ ಇದೆ. ಈ ಕಾರ್ಯಕ್ರಮಕ್ಕೆ ಓವರಾಲ್ ಕರ್ನಾಟಕ ಸ್ಟೇಟಿಂದ UG ಕಾಲೇಜಸ್ ಎಲ್ಲ ಡಿಗ್ರಿ ಕಾಲೇಜಸ್ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ರೆಡಿ ತುಂಬ ಕಾಲೇಜಸ್ ರಿಜಿಸ್ಟರ್ ಆಗಿದ್ದಾವೆ. ಇಲ್ಲಿ ನಾವು 2 ಥರದ ಇವೆಂಟ್ಸ್ ಮಾಡ್ತಾ ಇದ್ದೀವಿ. ಒಂದು ಮ್ಯಾನೇಜ್ಮೆಂಟ್ ಇವೆಂಟ್ಸು. ಮ್ಯಾನೇಜ್ಮೆಂಟ್ ಇವೆಂಟ್ಸಲ್ಲಿ 5 ಇವೆಂಟ್ಸ್ ಇರುತ್ತೆ. ಬೆಸ್ಟ್ ಮ್ಯಾನೇಜರ್, ಬಿಸ್ನೆಸ್ ಕ್ವಿಸ್, ಬಿಸ್ನೆಸ್ ಐಡಿಯಾಸ್, ಮಾರ್ಕೆಟಿಂಗ್ ಆ್ಯಂಡ್ ಮಾಕ್ ಟೆಸ್ಟ್ ಅಂತ 5 ಇವೆಂಟ್ಸ್ ಇರುತ್ತೆ. ಆಮೇಲೆ ಕಲ್ಚರಲ್ಲಿ ಬಂದ್ಬಿಟ್ಟು ಒಂದು ಕಲ್ಚರಲ್ ಕಾಂಬೋ ಇವೆಂಟ್ ಇದೆ, ಯುವ ಪರಂಪರಾ ಅಂತ. ಯುವ ಪರಂಪರಾದಲ್ಲಿ 20 ನಿಮಿಷ ಮಕ್ಕಳಿಗೆ ಸಿಂಗಿಂಗ್, ಡ್ಯಾನ್ಸಿಂಗ್, ಡ್ರಾಮಾ ಮತ್ತು ಫ್ಯಾಷನ್ ಶೋ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಈ ಎಲ್ಲ ಇವೆಂಟ್ಸ್ಗೂ ಕ್ಯಾಶ್ ಪ್ರೈಸಸ್ ಇದೆ. ಮೋರ್ ದೆನ್ 1 lakh ನಾವು ಕ್ಯಾಶ್ ಪ್ರೈಸಸ್ ಕೊಡ್ತಾ ಇದ್ದೀವಿ. ಯುವ ಪರಂಪರಾ ಕಲ್ಚರಲ್ ಇವೆಂಟಿಗೆ 35,000 ಫಸ್ಟ್ ಕ್ಯಾಶ್ ಪ್ರೈಸ್ ಫಸ್ಟ್ ವಿನ್ನರಿಗೆ, ಸೆಕೆಂಡ್ 25,000 ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಈವನ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಇವೆಂಟ್ಸ್ಗೂ ನಾವೆಲ್ಲ 5,000 ಮತ್ತು 3,000 ವಿನ್ನರ್ ರನ್ನರ್ ಕೊಡ್ತಾ ಇದ್ದೀವಿ. ಸೊ ಈ ಇವೆಂಟ್ 28 ಫೆಬ್ರವರಿ 2026ರಂದು ನಮ್ಮ IMG ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆ. ಥ್ಯಾಂಕ್ ಯು. ಶಾಂಭವಿ ಅಂತ. ಸೊ ನಾವು ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ HOD ಆಗಿರುವಂಥ ಎಲ್ಲ ಲೈಕ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಹೇಳಿದ್ದಾರೆ. ಬಟ್ ಫರ್ದರ್ ಡೀಟೇಲ್ಸ್ ಏನಂದರೆ, ನಾವು ಈ ಯುವ 2026 ಅನ್ನು ಸತತವಾಗಿ 5 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಇದು ಒಂಥರ ಗ್ರ್ಯಾಂಡ್ ಸಕ್ಸಸ್ ಅಂತಲೇ ನಾವು ಹೇಳ್ಬೋದು. ಸೊ ಸತತವಾಗಿ 5 ವರ್ಷದಿಂದ ಈ ಸಲನೂ ಸಹ ನಾವು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಭಾವಿಸಿದ್ದೇವೆ. ಆ್ಯಂಡ್ ಅದು ಆಗ್ತದೆ ಸಹ ಅನ್ನೋ ಒಂದು ನಮ್ಮಲ್ಲಿ ಒಂದು ಹೋಪ್ ಉಂಟು ಸಹ. ಸೊ ಇದರಲ್ಲಿ ನಾವು ಆ್ಯಸ್ ಅ ಸ್ಟೂಡೆಂಟ್ ಕೋಆರ್ಡಿನೇಟರ್ಸ್ ನಾವು ಫಾರ್ ಈಚ್ 5 ಕಾಂಪಿಟೇಷನ್ಗಳಿಗೂ ನಾವು ಬೇರೆ ಬೇರೆ ಸ್ಟೂಡೆಂಟ್ ಕೋಆರ್ಡಿನೇಟರ್ಸನ್ನು ಹಾಕಿ ನಾವು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ವಿ. ಫ್ರಮ್ ದ ಮ್ಯಾನೇಜ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಸ್ಟಡೀಸ್ ಅಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಇದು ಮೇನ್ಲಿ ಫಾರ್ ದ ಡಿಗ್ರಿ ಸ್ಟೂಡೆಂಟ್ಸ್ ಆಸ್ ನಮ್ಮ ಮ್ಯಾಮ್ ಹೇಳಿದಾಗೆ. ಸೊ ಇಲ್ಲಿ ಏನಂದರೆ ನಾವು ಕೂತ್ಕೊಂಡು ಒಂದಿಷ್ಟು ಮೀಟಿಂಗ್ ಮಾಡೋದ್ರಿಂದ ಹಿಡಿದು ಆ್ಯಂಡ್ ಪ್ರತಿಯೊಂದು ಲೈಕ್ ವೆನ್ಯೂ, ಟೈಮ್, ಸೊ ಇದನ್ನೆಲ್ಲ ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ನಾವು ಡಿಸ್ಕಸ್ ಮಾಡಿ ಅದಕ್ಕೆ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಒಂದು ಪ್ಲಾನ್ ಮತ್ತು ಪ್ರೋಸೆಸ್ನ ನಾವು ಹೇಗೆ ಆಗ್ಬೋದು, ಹೇಗೆ ನಾವು ಅದನ್ನು ಅಚೀವ್ ಮಾಡ್ಬೋದು, ಆ್ಯಂಡ್ ಹೇಗೆ ನಾವು ಒಂದು ಬೆಸ್ಟ್ ಒಂದು ಆಕ್ಟಿವಿಟಿನ ಅಥವಾ ಒಂದು ಈವೆಂಟನ್ನು ನಾವು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈಗ ಕಂಟಿನ್ಯೂಯಸ್. ಈಗ 28 ನಮ್ಮ ಫೆಬ್ರವರಿ 28 ಸ್ಯಾಟರ್ಡೇ
ಈ ಇವೆಂಟ್ ಇರೋದ್ರಿಂದ ತುಂಬಾ ಏನೋ ಆಕ್ಟಿವಿಟೀಸ್ ಆಗಿರ್ಬೋದು, ತುಂಬಾ ಲೈಕ್ ಕಾಲೇಜಲ್ಲಿ ಒಂದು ವೈಬ್ ಕ್ರಿಯೇಟ್ ಆಗಿದೆ. ಇಟ್ಸ್ ಅ ಡಿಫ್ರೆಂಟ್ ವೈಬ್, ಒಂಥರ ನಾವು ಹಬ್ಬದ ತರ ಮಾಡ್ತಾ ಇದ್ದೇವೆ ಯುವ 2026 ಅನ್ನ. ಸೊ ಇದ್ರ ಮತ್ತೆ ನಮ್ಮ ಎಲ್ಲ ಕೋಆರ್ಡಿನೇಟರ್ಸ್ ಕುತ್ಕೊಂಡು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಈಚ್ ಇವೆಂಟಿಗೂ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅದಕ್ಕೆ ಹೆಡ್ ಕೋಆರ್ಡಿನೇಟರ್ ಆಗಿದ್ದಾರೆ. ಇದು ಮತ್ತೆ ಅದರೊಟ್ಟಿಗೆ ಯುವ ಪರಂಪರ ಅನ್ನೋದು ನಮ್ಮ ಲೈಕ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿ ವೀಕ್ಷಿತ್ ಭಾರತ್ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಹೇಳ್ಕೊಂಡು ನಾವು ಮಾಡಿದ್ದೇವೆ. ಯಾಕಂದ್ರೆ ಅದು ಈಗ ಕರೆಂಟ್ಲಿ ಒಂದು ಟ್ರೆಂಡಿಂಗ್ ಟಾಪಿಕ್. ಸೊ ಅದರಿಂದ ನಮ್ಮ ಇನ್ನೂ ತುಂಬಾ ಆಡಿಯನ್ಸ್ಗೆ, ವೀಕ್ಷಕರಿಗೆ ಅದರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ಅಂಡ್ ಅದರ ಬಗ್ಗೆ ಅವರು ಏನು ಇಂಟ್ರೆಸ್ಟ್ ಕೊಡ್ತಾರೆ ಅಂಡ್ ಅದರಿಂದ ನಾವು ಕಲಿಯೋದು ತುಂಬಾ ಉಂಟು ವೀಕ್ಷಿತ್ ಭಾರತ್ ಅನ್ನುವಂಥದ್ದು. ಸೊ ಅದು ಎಲ್ಲ ಲೈಕ್ 20 ಮಿನಿಟ್ಸ್ ಅಲ್ಲಿ ಅವರು ಹೇಗೆ ಅದನ್ನ ಕವರ್ ಅಪ್ ಮಾಡ್ತಾರೆ ಅಂತ. ಸೊ ಕ್ಯಾಶ್ ಪ್ರೈಸ್ ಉಂಟು, ಅದರಲ್ಲಿ ನೀವು ಹೇಳಿರ್ಬೋದು ಅಪ್ ಟು 1 lakh ವಿ ಆರ್ ಡೂಯಿಂಗ್ ಇಟ್. ಮತ್ತೆ 1000 ಪಾರ್ಟಿಸಿಪೆಂಟ್ಸ್ ನಮ್ಮಲ್ಲಿ ಬರ್ತಾ ಇದ್ದಾರೆ. ನಾವು ಫೋಕಸ್ ಮಾಡ್ತಾ ಇದ್ದೇವೆ, ತುಂಬಾ ಪ್ರಮೋಷನ್ ಮಾಡಿದ್ದೇವೆ ಅದ್ರ ಬಗ್ಗೆ ಕಾಲೇಜಿಗೆಲ್ಲ ಹೋಗಿ. ದೆನ್ ನಂತರ ಮತ್ತೆ 2000 ಪ್ಲಸ್ ಸಹ ನಮಗೆ ಆಡಿಯನ್ಸ್ ಅನ್ನ ನಾವು ಕವರ್ ಮಾಡ್ತಾ ಇದ್ದೇವೆ ನಮ್ಮ ಈವೆಂಟ್ ಅಲ್ಲಿ. ಸೊ ನಾನು ಹೇಳಿದಾಗೆ ಇದೊಂದು ದೊಡ್ಡ ಹಬ್ಬ, ಒಂದು ಯುವ ಹಬ್ಬ ಅಂತಾನೆ ನಾವು ಹೇಳ್ಬೋದು. ನಮ್ಮ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂದಾಪುರ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಾವು ಯುವ ಹಬ್ಬ ಅನ್ನೋ ಥರ ಯುವ 2026 ಅಂತ ಸತತವಾಗಿ 5 ವರ್ಷದಿಂದ ಮಾಡ್ಕೊಂಡು ಬಂದು ಇಲ್ಲಿವರೆಗೆ ಸಕ್ಸಸ್ ಅನ್ನೇ ಕಂಡಿದ್ದೇವೆ. ಈ ಥರದ ಸಕ್ಸಸ್ ಅನ್ನೇ ಕಾಣ್ತೇವೆ ಅನ್ನುವಂತಹ ಒಂದು ಹೋಪ್ ನಮ್ಮಲ್ಲಿ ಉಂಟು. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಆಸ್ ಅ ಸ್ಟೂಡೆಂಟ್ ಕೋಆರ್ಡಿನೇಟರ್. ವೈಯಕ್ತಿಕ ಒಂದೇ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಇದೆ. ಹಾಗಾಗಿ ನಮ್ಮ ಎಲ್ಲ 120 ಸೀಟು ಕೂಡ ಫುಲ್ ಆಗಿದೆ. ಮತ್ತು ಇನ್ನೂ ತುಂಬ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಇದರಲ್ಲ ತುಂಬ ಆ್ಯಕ್ಟಿವಿಟಿ ಎಲ್ಲ ನಡೀತಾ ಇದೆ. ಅಂದರೆ ಡೈನಮಿಕ್ ಲೀಡರ್ಶಿಪ್ ಆಫ್ ಶ್ರೀಧರ ಮೇಡಮ್. ಮತ್ತು ಈ ಒಂದು ಇಲ್ಲಿಯವರೆಗಿನ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಿ. ನಮ್ಮ ಒಂದು ಕಾಲೇಜಿನ ಯಾವುದೇ ಕಾರ್ಯಕ್ರಮ IMJ ಇನ್ಸ್ಟಿಟ್ಯೂಷನ್